ಅಕ್ಕ, ಸಾಹೇಬ್ರಿಗೆ ಏನಾದರೂ ಬರಿಯೇ, ಅವ್ರಿಗೆ ಗಿಫ್ಟ್ ಜೊತೆಗೆ ಅದನ್ನು ಕಳಿಸ್ಬಿಡೋಣ. ಅಷ್ಟು ದೊಡ್ಡೋರು ಅವರು, ಅವರೇ ನಿನಗೆ ಗಿಫ್ಟ್ ಕಳಿಸ್ಯಾರ ಅಂದಮೇಲೆ ಇನ್ನು ನಾವು ಸುಮ್ಮನೆ ಕೂತ್ರೆ ತಪ್ಪಾಗತ್ತೆ. ತಗೋ, ಬೇಗ ಬೇಗ ಬರಿ, ತಗೊಳ್ಳೆ. ನಾನೀಗ ಬರ್ದು ಕಳಿಸಿದ್ರೆ ಈ ವಿಷಯ ಇಲ್ಲಿಂದ ಎಲ್ಲೆಲ್ಗೋ ಹೋಗುತ್ತೆ. ಇದನ್ನ ಇಲ್ಲಿಗೆ ಬಿಟ್ಬಿಡು. ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ನನಗೆ ಗಿಫ್ಟ್ ಕಳಿಸಿದ್ರು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಪ್ರೀತಿಗೆ ಅಷ್ಟು ಗೊತ್ತಾಗಲ್ವಾ? ಅದೇ ನಾನು ಹೇಳ್ತಿರೋದು. ನನಗೆ ಪ್ರೀತಿ ಗೀತಿ ಎಲ್ಲ ಏನೂ ಬೇಕಿಲ್ಲ. ನನಗೆ ಬೇಕಾಗಿರೋದು ಆ ಕೊಲೆಗಾರ. ಅಂದ್ರೆ ಸಾಹೇಬ್ರ ಪ್ರೀತಿನ ತಿರಸ್ಕಾರ ಮಾಡ್ತಿದ್ಯಾ? ತಿರಸ್ಕಾರ ಅಲ್ಲ ಕಣೆ, ನಾನು ಪ್ರೀತಿ ಮಾಡೋ ಪರಿಸ್ಥಿತಿಲಿ ಇಲ್ಲ, ಅರ್ಥ ಮಾಡ್ಕೊ. ಮಧುವಂತಿ ಅಕ್ಕನ ಕೊಂದ ಕೊಲೆಗಾರ ನಮಗೆ ಸಿಕ್ಕೇ ಸಿಗ್ತಾನೆ ಕಣೆ ಅಕ್ಕ. ನಮಗೆ ಸಹಾಯ ಮಾಡೋದಕ್ಕೆ ಆ ದೇವರು ನಮಗೆ ಸಾಹೇಬ್ರನ್ನ ಕಳಿಸಿದಾನೆ. ನಿನ್ ಮೇಲೆ ಪ್ರೀತಿ ಇರೋದಕ್ಕೆ ಸಾಹೇಬ್ರು ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿರೋದು. ನಮ್ಮನ್ನ ಅವ್ರ ಕುಟುಂಬಕ್ಕೆ ಸೇರಿದವರು ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಒಬ್ಬ ಕ್ಷೇತ್ರದ ಮೇಲೆ ಖುದ್ದಾಗಿ ನಮ್ಗೆ ಯಾಕೆ ಸಹಾಯ ಮಾಡ್ತಾರೆ ಹೇಳು? ಯೋಚನೆ ಮಾಡಿ ಅಕ್ಕ. ಬಂದಿರೋ ಅವಕಾಶನ ಕಾಲಲ್ಲಿ ಒದ್ರೆ ಮತ್ತೆ ಬರಲ್ಲ ಕಣೆ ಅಕ್ಕ. ನಾವು ನಂಬಿರೋ ಹೊಳೆ ನರಸಿಂಹಸ್ವಾಮಿ ನಮ್ಗೆ ಎಷ್ಟೆಲ್ಲ ಒಳ್ಳೇದು ಮಾಡ್ತಿದ್ದಾನೆ. ಅವನ ಕೃಪೆಯಿಂದಾನೆ ಸಾಹೇಬ್ರನ್ಗೆ ಪ್ರೀತಿ ವಿಷಯನ ಈ ಮೂಲಕ ತಿಳಿಸಿದ್ದಾರೆ. ನೀನೇ ಬೇಡ ಅಂತಿದ್ಯಾ? ಬೇಡ ಕಣೆ, ನೀನೇನೇ ಹೇಳಿದ್ರು ಎಷ್ಟೇ ಕೇಳಿದ್ರು ನನ್ನ ಉತ್ತರ ಒಂದೇ. ನನಗೆ ಪ್ರೀತಿ ಗೀತಿ ಎಲ್ಲ ಬೇಡ. ನಿಂಗೆ ನಿಜವಾಗ್ಲೂ ಇದ್ರ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ವಾ? ಇಲ್ಲ. ಇಲ್ವೇ ಇಲ್ವಾ? ಇಲ್ಲ. ಸರಿ, ಹಾಗಿದ್ರೆ ನೀನ್ ಹೇಳ್ತಿರೋದು ನಿಜಾನೇ ಆಗಿದ್ರೆ ಈ ತಾಜ್ ಮಹಲ್ ನಿನ್ನ ಹತ್ರ ಇರಬಾರ್ದು. ಇದನ್ನ ನೀನೇ ನಿನ್ ಕೈಯಾರೆ ಹೊಡೆದಾಕ್ಬಿಡು. ನಿನ್ಗಿದ್ರ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂದ್ರೆ ಇದನ್ನ ನಾಶ ಮಾಡಿಬಿಡು. ನಿನ್ನ ಕೋಪನ ಇದ್ರ ಮೇಲೆ ತೀರಿಸ್ಕೊ, ಎತ್ತಾಕಿ ಚೂರ್ ಚೂರ್ ಮಾಡಿಬಿಡು. ಆವಾಗ ಒಪ್ಕೊಳ್ತೀನಿ ನಿನಗೆ ನಿಜವಾಗ್ಲೂ ಸಾಹೇಬ್ರ ಮೇಲೆ ಪ್ರೀತಿ ಇಲ್ಲ ಅಂತ. ಹಾಗೊಂದು ವೇಳೆ ನಿನ್ನಾದ್ರೂ ಹೊಡಿಲಿಲ್ಲ ಅಂದ್ರೆ ನೀನು ಸಾಹೇಬ್ರನ್ನ ಪ್ರೀತಿಸ್ತಾ ಇದೆಯಾ ಅಂತ ಅರ್ಥ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.